ನಾವು ಇಬ್ರಿಯರ ಬರೆದ ಪತ್ರಿಕೆ 10ನೇ ಅಧ್ಯಾಯ 36ನೇ ಓದ್ತೀವಿ. ದೇವರ ಚಿತ್ತಾನುಸಾರದ ವಾಗ್ದಾನದ ಪ್ರತಿಫಲ ನೀವು ಹೊಂದಬೇಕು ಅನ್ನೋದಾದ್ರೆ ನಿಮ್ಗೆ ತಾಳ್ಮೆ ಅಗತ್ಯ ಅಂತ. ದೇವರು ಒಂದು ವಾಗ್ದಾನ ಕೊಟ್ಬಿಟ್ರು ಅಂದ ತಕ್ಷಣ ಮುಗೀತು. ಓ ದೇವ್ರು ವಾಗ್ದಾನ ಮಾಡ್ಬಿಟ್ರು, ತಕ ಅಂತ ಕುಡಿಯೋದು, ನಾಳೆ ನೆರವೇರ್ಬಿಡ್ಬೇಕು. ಆಗಿಲ್ಲ ಅಂತ ಹೇಳಿದ್ರೆ ದೇವರು ಇಷ್ಟು ದಿವಸ ಇನ್ನೂ ಆಗಿ ಕೊನೆಯಲ್ಲಿ ದೇವರೇ ಇಲ್ಲ ಅಂದ್ರು. ಈಗ ನಾನು ಲಾಸ್ಟ್ ಇಯರ್ ಎಂಡಲ್ಲಿ ಒಂದು ಆರ್ಟಿಕಲ್ ಹಾಕಿದ್ದೆ, ಕೊನೆಯಲ್ಲಿ ಗಿಣಿಶಾಸ್ತ್ರ ಅಂತ ಒಂದು ಆರ್ಟಿಕಲ್ ಹಾಕಿದ್ದೆ. ಎಷ್ಟು ಜನ ಓದಿದ್ದೀರಾ? ಗಿಣಿಶಾಸ್ತ್ರ ಅಂತ ಒಂದು ಆರ್ಟಿಕಲ್ ಓದಿದೆ. ನಿಮ್ ಸಭೆಯಲ್ಲಿ ಕಾರ್ಡ್ ಕೊಡ್ತಾರ, ವಾಗ್ದಾನ ಕಾರ್ಡ್ ಕೊಡ್ತಾರ. ವಾಗ್ದಾನ ಕಾರ್ಡ್ ಎಲ್ಲ ಕೊಡ್ಬೇಡಿ ಅಂತ ಹಾಕಿದೆ ನಾನು. ಯೇಸ್ವಾಮಿ ಹತ್ರ ಬರೋಕ್ಕಿಂತ ಮುಂಚೆ ಮುಂದಿನ ವರ್ಷ ಹೆಂಗಿರುತ್ತೆ ಸಾಕ್ ಅನ್ಕೊಂಡು ಹೋಗಿ ಗಿಣಿ ಶಾಸ್ತ್ರ ಕೇಳಕ್ ಹೋಯ್ತಿದ್ವಿ. ಆ ಗಿಣಿ ಏನ್ ಮಾಡ್ತಿತ್ತು, ಅವನೇನ್ ಮಾಡ್ತಿದ್ದ, ಗಿಣಿನ ಹಿಂಗ್ ಓಪನ್ ಮಾಡ್ತಿದ್ದಾಗೇನೆ ಆ ಗಿಣಿ ಹೋಗ್ಬಿಟ್ಟು ಯಾವ್ದೋ ಒಂದು ಕಾಳು ತೆಗೆದು ಕೆಳಗಿಟ್ಬಿಟ್ಟು ಪುಸ್ತಕದ ಒಳಗೊಂಡಿತ್ತು. ಒಂದು ಕಾಳು ಇಸ್ಕೊಂಡು ಕರೆಕ್ಟಾ, ಅವನ್ ಹಿಂಗ್ ಓಪನ್ ಮಾಡ್ಬಿಟ್ಟು ಅದು ಯಾವ್ದೋ ಒಂದು ಏನೋ ಒಂದು ಬಂತು ಅನ್ಕೊಳ್ಳಿ, ಅದನ್ನ ನೋಡ್ಬಿಟ್ಟು ಅದ್ರಲ್ಲಿ ಕಥೆ ಹೇಳೋನು. ಹಿಂಗೆ ಈ ವರ್ಷ ಹಿಂಗಿರ್ತದೆ, ನಿಮ್ಗೆ ಬರೋ ವರ್ಷ ಹಂಗಿರ್ತದೆ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ಹೋಗೋನು. ಸರಿನಾ? ಇದು ಯೇಸ್ವಾಮಿ ಹತ್ರ ಬರೋಕ್ಕಿಂತ ಮುಂಚೆ. ಯೇಸ್ವಾಮಿ ಹತ್ರ ಬಂದ್ಮೇಲೆ ಹೆಂಗೆ ಕಾರ್ಡು ನಮ್ ಮುಂದೆ ಬರ್ತದೆ, ನಾವು ಪ್ರೇಯರ್ ಮಾಡ್ಬಿಟ್ಟು ಗಿಣಿ ತರ ಯಾವ್ದೋ ಒಂದು ಕಾರ್ಡ್ ಎತ್ಕೊಳ್ಳೋದು. ಎತ್ಬಿಟ್ಟು ದೇವ್ರು ನಮ್ಗೆ ಈ ವಾಗ್ದಾನ ಕೊಟ್ರು. ಬೈಬಲ್ ನ ತೆಗೆದು ಓದಿ, ಎಂಟೈರ್ ಬೈಬಲ್ ಅಲ್ಲಿ ದೇವ್ರು ಎಲ್ಲೆಲ್ಲ ವಾಗ್ದಾನ ಮಾಡವ್ರೆ, ಎಲ್ಲಾ ವಾಗ್ದಾನದ ಮೇಲೆ ಒಂದು ಆಜ್ಞೆನ ಇಟ್ಟಿರ್ತಾರೆ ದೇವರು. ಇದನ್ನ ಮಾಡಿದ್ರೆ ಇದು ಈ ಆಫರ್ಸ್ ಗಳು ಬರ್ತಾರೆ ಕಂಪ್ನಿಗಳಲ್ಲಿ, ಈ ಲೈಫ್ ಟೈಮ್ ಆಫರ್ ಅಂತ ಹಾಕ್ಬಿಟ್ಟು ಎಲ್ಲೋ ಮೂಲೆಯಲ್ಲಿ ಕಂಡೀಷನ್ ಸಪ್ಲೈ ಅಂತ ಹಾಕ್ತಿರ್ತಾರೆ. ನಾವು ಆ ಕಂಡೀಷನ್ ಸಪ್ಲೈ ನೋಡಿರಕ್ಕೆ ಇಲ್ಲ, ಹಂಗೆ ಓಡೋಗ್ಬಿಟ್ಟು ಆಫರ್ ಬಂದ್ಬಿಟ್ಟು ಅಂತ ಅದನ್ನ ಅಲ್ಲಿ ಹಾಕಿದಿರಲ್ರಿ ಅಂದ್ಬಿಟ್ಟು ಅಂತ. ದೇವ್ರು ಹಂಗೆ ಕದ್ದು ಮುಚ್ಚಿಯಲ್ಲ ಹಾಕಿಲ್ಲ, ಕಂಡೀಷನ್ಸ್ ಮೇಲ್ಗಡೆನೆ ಹಾಕ್ಬಿಟ್ಟಾರೆ. ನಾವು ಅಷ್ಟೇ ಕಾಣ್ಬೇಕು. ಅದು ನಾವು ಏನ್ ಮಾಡ್ತೀವಿ ಗೊತ್ತಾ, ಅವೆಲ್ಲ ಬಿಟ್ಬಿಡ್ತೀವಿ, ಕಂಡೀಷನ್ಸ್ ಎಲ್ಲ ಬಿಟ್ಬಿಡ್ತೀವಿ, ಬರೀ ವಾಗ್ದಾನ ಮಾತ್ರ ಹಾಕೊಳ್ಳೋದು. ಹಿಂಗೆ ನನ್ನ ಕೃಪೆ ನೀವು ಬಿಟ್ಟು ಹೋಗೋದು. ಅದ್ರ ಮುಂದೆ ವಾಕ್ಯ ಇದೆ, ಹೋಗಿ ಯಾವಾಗ ಹೋಗೋದು ಗೊತ್ತಾ, ಹಂಗ ನಡೆದಾಗ ಬಿಟ್ಟು ಹೋಗೋದು ಹೋಗ್ತಿದೆ. ನಾವೇನ್ ಮಾಡ್ತೀವಿ, ಆ ವಾಕ್ಯನ ಮಾತ್ರ ಕಟ್ ಮಾಡ್ಕೊಂಡು ತಗೊಂಡ್ಬಿಡ್ತೀವಿ. ಏನಂತ ಶಾಶ್ವತ ಕೃಪೆ ಇದೆ ನಿಮ್ಗೆ ಕರುಣಿಸ್ತೀವಿ. ಹಂಗ ಹೋಗಿ ನೋಡಿ, ಮೇಗಡೆ ಇದೆ, ವಿಷಯಗಳಿದೆ. ನಾವೇನ್ ಮಾಡ್ತೀವಿ, ಬರೀ ವಾಗ್ದಾನ ಮಾತ್ರ ಹಾಕ್ಬಿಡೋದು. ಮಿಕ್ಸಿ ತಗೊಂಡ್ರೆ ಜಾರ್ ಫ್ರೀ, ಕರೆಕ್ಟಾ? ಜಾರ್ಗೆ ಕಾಸು ಕೊಡಕ್ ಬೇಕಾಗಿಲ್ಲ. ನಾವೇನ್ ಕತ್ತೀವಿ ಅಂದ್ರೆ ಜಾರ್ ತಗೊಂಡ್ರೆ ಮಿಕ್ಸಿ ಫ್ರೀ ಅಂತ ಕಪ್ಪಿದೀವಿ. ಮಿಕ್ಸಿ ತಗೊಂಡ್ರೆ ಜಾರ್ ಫ್ರೀ, ಆಯ್ತಾ? ನಮ್ಗೆ ಏನ್ ಮಾಡ್ಬಿಟ್ಟಾರೆ ಅಂತ ಹೇಳಿದ್ರೆ, ಮೊನ್ನೆ ಬ್ರದರ್ ಹತ್ರ ಮಾತಾಡ್ತಾ ಇದ್ದೆ, ಈ ಆನೆ ಇದೆಯಲ್ಲ, ಆನೆ ಆಗಿನ ಕಾಲದಲ್ಲಿ ಆನೆನ ಯುದ್ಧಕ್ಕೆ ಯೂಸ್ ಮಾಡ್ತಾ ಇದ್ರು. ಯಾವ್ದಕ್ಕೆ? ಯುದ್ಧಕ್ಕೆ. ಗಜಪಡೆ ಅಂತ ಇತ್ತು. ಈಗ ಆನೆನ ಏನಿಗೆ ಯೂಸ್ ಮಾಡ್ತಾರೆ ಗೊತ್ತಾ? ಬೀದಿಯಲ್ಲಿ ಭಿಕ್ಷೆ ಬಿಡಕ್ಕೆ, ಆಶೀರ್ವಾದ ಮಾಡಕ್ಕೆ, ಕರೆಕ್ಟಾ? ಮರ ಎತ್ತಿಡಕ್ಕೆ. ಇವತ್ತು ವಿಶ್ವಾಸಿಗಳಿಗೆ ಅವ್ರು ಯಾರು ಅನ್ನೋದನ್ನೇ ಮರ್ತಿಸ್ಬಿಟ್ಟವ್ರೆ. ಸಭೆ ಒಳಗಡೆ ಕೂರಿಸ್ಬಿಟ್ಟು ನೀನು ಗಜಪಡೆ ಅನ್ನೋದನ್ನ ಮರ್ತಿಸ್ಬಿಟ್ಟು ಭಿಕ್ಷೆ ಬಿಡ್ಕೊಂಡು ಆನೆ ಭಿಕ್ಷೆ ಬಿಡಿಸೋ ತರ ಮಾಡಿಸ್ಬಿಟ್ಟು ಹಂಗ್ ಮಾಡಿ ಸಿಕ್ಬಿಟ್ಟಾರೆ ಇವತ್ತು. ಸುಮ್ನೆ ನೀನ್ ಆನೆ ಅಷ್ಟೇ. ನಾವ್ ಯಾಕೆ ಸುಮ್ನೆ ಸುತ್ತರೋದು? ನಾವೆಲ್ಲ ಆನೆಗಳು ಗೊತ್ತಾ? ಯಾವ ಆನೆ? ಭಿಕ್ಷೆ ಬಿಡ ಆನೆನಾ? ಮರವರ ಆನೆನಾ? ಸರ್ಕಸ್ ಅಲ್ಲಿರೋ ಆನೆನಾ? ಎಷ್ಟು ಕಾಮಿಡಿ ಪೀಸ್ಕೊಂಡ್ಬಿಟ್ರಲ್ಲ ಆನೆನ. ಆನೆ ಮೇಲೆ ಕುತ್ಕೊಂಡಿರ್ತಾನೆ, ಅವನು ಆನೆ ಸೊಳ್ಳಷ್ಟು ಇರೋಕ್ಕಿಲ್ಲ ರೈಟು. ಅವನು ಸ್ಟೇಜ್ ತಗೊಂಡು ಟಕ್ಕು ಕಂಟ್ರೋಲ್ ಮಾಡ್ತಿರ್ತಾನೆ. ಅದನ್ನ ಮಂಕು ಮುಂಡೆದು ಅದು ಸುಮ್ಮನೆ ಹೋಯ್ತಾ ಇರ್ತದೆ. ಇವತ್ತು ನಾವು ಅಷ್ಟೇ, ಭಯ, ಚಿಂತೆ ಇವುಗಳು ಬಂದ್ಬಿಟ್ಟು ನಮ್ಗೆ ಟಕ್ಕು ತಗೊಳ್ದು ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಕೂತೈತೆ. ನಾವು ಗಜಪಡೆ ಅನ್ನೋದನ್ನ ಮರ್ತ್ಬಿಟ್ಟಿದೀವಿ. ನಮ್ಮ ಅಡ್ರೆಸ್ ಪ್ರೂಫ್ ನಮ್ಗೆ ಏನು ಅಂತ ಗೊತ್ತಿಲ್ಲ ನಮ್ಗೆ ಇನ್ನು.